ಕೊಡಗು ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಜೋರಾಗಿದ್ದು ಕಳೆದ 4-5 ದಿನಗಳಿಂದ ಸಾಕಷ್ಟು ಅವಾಂತರವನ್ನೇ ಇಲ್ಲಿ ಸೃಷ್ಟಿಸಿದೆ. ಈ ನಡುವೆ ಮಂಜಿನ ನಗರಿ ಮಡಿಕೇರಿಯ ಐತಿಹಾಸಿಕ ಓಂಕಾರೇಶ್ವರ ದೇವಾಲಯದ ಆವರಣದ ಮುಂಭಾಗದಲ್ಲಿರುವಂತಹ ಕಲ್ಯಾಣಿ ಭರ್ತಿಯಾಗೋದಕ್ಕೆ ಒಂದೇ ಮೆಟ್ಟಿಲು ಬಾಕಿ ಇದೆ. ಕಲ್ಯಾಣಿ ನೀರು ದೇವಾಲಯ ಆವರಣದ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರಿನ ಮಟ್ಟ ಏರಿಕೆ ಆಗಲಿದೆ. ಇದರಿಂದಾಗಿ ಬರುವಂತಹ ಸಾವಿರಾರು ಭಕ್ತರು ದೇವಾಲಯ ಆವರಣಕ್ಕೆ ನೀರಿನ ಮೇಲೆ ನಡೆದುಕೊಂಡು ಹೋಗಿ ದೇವರ ದರ್ಶನವನ್ನ ಪಡೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವ ಆತಂಕ ಎದುರಾಗಿದೆ. ಈ ಕುರಿತು ನಮ್ಮ ಮಡಿಕೇರಿ ಪ್ರತಿನಿಧಿ ಮಲ್ಲಿಕಾರ್ಜುನ್ ಸ್ಥಳದಿಂದಲೇ ವರದಿಯನ್ನ ನೀಡಿದ್ದಾರೆ. ನೋಡೋಣ. ಮಳೆಗೆ ಕೊಡಗು ಅಕ್ಷರಶಃ ತತ್ತರಿಸಿ ಹೋಗ್ತಾ ಇದೆ. ಕಳೆದ ಒಂದು ವಾರದಿಂದ ಸುರಿತಿರುವಂತಹ ಧಾರಾಕಾರ ಮಳೆಗೆ ಕೊಡಗಿನಾದ್ಯಂತ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಂಜಿನ ನಗರಿ ಮಡಿಕೇರಿಯ ಪ್ರಸಿದ್ಧ ಓಂಕಾರೇಶ್ವರ ದೇವಾಲಯದ ಬಳಿ ನಾವಿದ್ದೇವೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಯಾಕಂದರೆ ಹಲವಾರು ವರ್ಷಗಳ ನಂತರ ಓಂಕಾರೇಶ್ವರ ದೇವಾಲಯದ ಆವರಣದಲ್ಲಿರ್ತಕ್ಕಂಥ ಕಲ್ಯಾಣಿ ಏನಿದೆ, ಈ ಕಲ್ಯಾಣಿ ಭರ್ತಿಯಾಗಿರ್ತಕ್ಕಂಥದ್ದು. ಇದೇ ರೀತಿ ಮಳೆ ಮುಂದುವರೆದ್ರೆ ಸ್ಟೆಪ್ ಏನಿದೆ, ಸ್ಟೆಪ್ನ ಮೇಲ್ಭಾಗ ಕೂಡ ಹರಿದು ಹೋಗುತ್ತೆ. ಅದಾದ ನಂತರ ಬರುವಂಥ ಭಕ್ತರು ಯಾರಿದ್ದಾರೆ, ಈ ಭಕ್ತರು ಕೂಡ ಈ ನೀರಿನ ಮೇಲೆ ನಡೆದುಕೊಂಡು ಹೋಗಿ ದೇವರ ದರ್ಶನವನ್ನು ಕೂಡ ಪಡೆಯಬೇಕಾಗುತ್ತೆ. ಆ ಮಳೆಯ ತೀವ್ರತೆ ಕೂಡ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಇವತ್ತು ಕೂಡ ರೆಡ್ ಅಲರ್ಟ್ ಕೂಡ ಇದೆ. ಹೀಗಾಗಿ ಜಿಲ್ಲೆಯ ಜನರು ಒಂದು ರೀತಿ ಬೆಚ್ಚಿ ಬೀಳ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಅಕ್ಷರಶಃ ಕೊಡಗಿನ ಗ್ರಾಮೀಣ ಭಾಗಗಳೇನಿದೆ ಅಲ್ಲೆಲ್ಲವೂ ಕೂಡ ಕತ್ತಲೆಯ ಕೂಪದಲ್ಲಿ ಮುಳುಗಿರ್ತಕ್ಕಂಥದ್ದು. ವಿದ್ಯುತ್ ಇಲಾಖೆಗೆ ಈಗಾಗಲೇ ಕಳೆದ ಒಂದು ವಾರದಿಂದ ಸುರಿದಿರ್ತಕ್ಕಂಥ ಭಾರಿ ಮಳೆಗೆ ಸುಮಾರು 500ಕ್ಕೂ ಅಧಿಕ ವಿದ್ಯುತ್ ಕಂಬಗಳು ಕೂಡ ಧರೆಗೆ ಇಳಿದಿರ್ತಕ್ಕಂಥದ್ದು. ಸಾಕಷ್ಟು ಡ್ಯಾಮೇಜ್ ಕೂಡ ಆಗಿದೆ. ಹೀಗಾಗಿ ಜಿಲ್ಲೆಯಲ್ಲಿ ಒಂದು ರೀತಿ ಮಳೆಯಿಂದ ಸಾಕಷ್ಟು ಅವಾಂತರಗಳು ಜಿಲ್ಲಾದ್ಯಂತ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇನ್ನು ಈ ಓಂಕಾರೇಶ್ವರ ದೇವಾಲಯದ ಕಲ್ಯಾಣಿ ಏನಿದೆ, ಈ ಕಲ್ಯಾಣಿ ಸುಮಾರು 6-7 ವರ್ಷದ ಹಿಂದೆ ಈ ಒಂದು ಸಮಯದಲ್ಲಿ ಇಷ್ಟೊಂದು ಭರ್ತಿಯಾಗಿರ್ತಕ್ಕಂಥದ್ದು. ಯಾಕಂದರೆ ಸರ್ವೇ ಸಾಮಾನ್ಯವಾಗಿ ಜುಲೈ ತಪ್ಪಿದರೆ ಆಗಸ್ಟ್ ತಿಂಗಳಲ್ಲಿ ಮಾತ್ರ ಇಷ್ಟು ಕಲ್ಯಾಣಿ ಭರ್ತಿಯಾಗಿ ನೀರು ಹೊರ ಹೋಗ್ತಾ ಇತ್ತು. ಆದರೆ ಈ ಬಾರಿ ಈ ವರ್ಷದ ಮೊದಲ ಏನು ಮುಂಗಾರು ಪ್ರವೇಶ ಮಾಡ್ತು, ಮುಂಗಾರು ಪ್ರವೇಶ ಮತ್ತು ಪೂರ್ವ ಮುಂಗಾರು ಮಳೆಯಿಂದ ಎಫೆಕ್ಟಿಂದ ಈ ರೀತಿ ಸಮಸ್ಯೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಕಲ್ಯಾಣಿ ಅಂತಿಯಾಗಿರ್ತಕ್ಕಂಥದ್ದು ನೋಡಲಿಕ್ಕೆ ಸಾಕಷ್ಟು ಪ್ರವಾಸಿಗರು ಕೂಡ ಈ ಒಂದು ಓಂಕಾರೇಶ್ವರ ದೇವಾಲಯಕ್ಕೆ ಬಂದಿರತಕ್ಕಂಥದ್ದು. ಇಲ್ಲಿ ಬಂದು ಸಾಕಷ್ಟು ಫೋಟೋವನ್ನು ಕ್ಲಿಕ್ಕಿಸ್ತಾ ಇದ್ದಾರೆ. ಮಂಜಿನ ನಗರಿ ಮಡಿಕೇರಿಯಲ್ಲಿ ಒಂದು ರೀತಿ ಮಳೆ ಜೊತೆಗೆ ಮಂಜು ಕೂಡ ಇರ್ತಕ್ಕಂಥದ್ದು. ಆಹ್ಲಾದಕರ ವಾತಾವರಣ ಕೂಡ ಈ ಒಂದು ಮಡಿಕೇರಿಯಲ್ಲಿ ಕಂಡು ಬರ್ತಕ್ಕಂಥ ದೃಶ್ಯಗಳು. ಅದಷ್ಟೇ ಅಲ್ಲದೆ ರಭಸವಾದಂತಹ ಗಾಳಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಹಿಂದೆಟನ್ನು ಹಾಕ್ತಾ ಇದ್ದಾರೆ. ಯಾಕೆಂದರೆ ಸಾಕಷ್ಟು ಮರಗಳು ಕೂಡ ಧಾರಾಶಾಹಿ ಕೂಡ ಆಗ್ತಾ ಇದೆ. ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಆರ್ಭಟ ನಿಜವಾಗ್ಲೂ ನೈಜ ಚಿತ್ರಣ ಕಾಣಿಸ್ತಾ ಇದೆ ಜಿಲ್ಲೆಯ ಜನರಿಗೆ. ಯಾಕೆಂದರೆ ಮಳೆಗಾಲದಲ್ಲಿ ಆಗುವಂತಹ ಅತಿರಿಕ್ತವಾದ ಪರಿಣಾಮ ಏನಿದೆ, ಆಗಸ್ಟ್ ತಿಂಗಳಲ್ಲಿ ಸುರಿಯುವಂತಹ ಭಾರಿ ಮಳೆ ಅದು ಈ ತಿಂಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಜಿಲ್ಲೆಯ ಜನರು ಅಕ್ಷರಶಃ ಬೆಚ್ಚಿ ಬೀಳ್ತಾ ಇದ್ದಾರೆ. ಮನೆಯಿಂದ ಹೊರಗೆ ಬರೋಕ್ಕೆ ಕೂಡ ಹಿಂದೆಟನ್ನು ಹಾಕ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಶಾಲಾ ಕಾಲೇಜುಗಳು ಕೂಡ ಜಿಲ್ಲಾಡಳಿತ ರಜೆಯನ್ನು ಘೋಷಣೆಯನ್ನು ಮಾಡಿದೆ. ನಾಳೆ ಅಥವಾ ನಾಡಿದ್ದು ಒಂದಷ್ಟು ಮಳೆ ತಗ್ಗಬಹುದು ಅನ್ನೋದು ಕೂಡ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.